ಕರಿಯಾದು ಹೌದಾನವ ನಿನ್ನ ಕಂದನ ನನ್ನನ್ನು ಕಟಕನೆಂದು ಭಾವಿಸಿಕೊಂಡಿರುವೆಯ ನನ್ನನ್ನು ನಿನ್ನ ಕಂದನೆಂದು ಭಾವಿಸಿಕೊಂಡಿರುವೆಯ ಅಹೋ ಮಾತೆ ಅಹೋ ನಿನ್ನ ಗಂಡನ ಗೌರವಾದ ತಪಸ್ಸನ್ನು ಕೈದು ಬ್ರಹ್ಮನಿಂದ ಬಲವಾದ ವರಗಳನ್ನು ಪಡೆದಿರುವೆನು. ಆದ ಕಾರಣ ನಾನು ಪ್ರತಿ ಮಾತಿಗೆ ಪ್ರತಿ ಉತ್ತರ ಕೊಡದೆ ಆತ್ಮೀಯವತ್ತನಾಗಿದ್ದೇನೆ. ಗಂಡಿಯ ಧಾನ್ಯವೆಂದ್ರೆ ಧರ್ಮಪತ್ನಿಯ ಮಾಡಲು ಕ್ರಮವು ಸರ್ವವುದು ನಿಜವು ಮಾಡುವೆ ನಾಶವು ಮಾಡಲು ಕ್ರಮವು ಸರ್ವವುದು ನಿಜವು ಮಾಡುವೆ ನಾಶವು ನೀನಿರದೋದರೆ ಜಗವಿದು ಘೋರವು ನೀನಿರದೋದರೆ ಜಗವಿದು ಘೋರವು ಮಂಗಲ ದೀಪವು ಅದೇ ನಿನ್ನ ರೂಪವು ಮಂಗಲ ದೀಪವು ಅದೇ ನಿನ್ನ ರೂಪವು ನಮನ ದಯಿಸಲು ಬೇಡವು ನಮ್ಮಯ ಸುಖ ಸಹನ ಅಗ್ನಿದೇವ ಅಹೋ ಮಾತೆ ನಿನ್ನ ಕುಮಾರನನ್ನು ರಕ್ಷಿಸುವ ಭಾರ ನಿನ್ನದಾಗಿರು. ತಂದೆ ಮಕ್ಕಳ ದೋಷದಲ್ಲಿ ನಿರ್ದೋಷಿಯಾದ ನೀನು ಅದರ ಪಾಲುಗಾರನಾಗಿ ಯಮಪಾಶಕ್ಕೆ ಗುರಿ ಮಾಡಬೇಡ. ಖಂಡಿಯ ದೇವಾದಿ ದೇವನೇ. ಅಹೋ ಮಹಾತಾಯಿಯಾದ ಧನುಧರಾಣಿಗೆ ಅಹೋ ಅಗ್ನಿದೇವ ನಾನು ನಿನ್ನ ಗಂಡನಿಗೆ ಆಜ್ಞಾಬದ್ಧನಾಗಿದ್ದೇನೆ. ಆ ಈ ತನ್ನ ತಪ್ಪಿಸದಲ್ಲಿ ಹಿಮಕಂಟಕನ ಈ ಎಮ್ಮಯ್ಯ ಪುರಕ್ಕೆ ಛಾಯೆಯನ್ನಾಗಿಸುವ ಗಂಡನನ್ನು ದಿಕ್ಕಿನ ಮಾಡಿಸಿ ದಿಕ್ಪಾಲ ಮಾಡುವನು. ಆದ ಕಾರಣ ನಾನು ಆಜ್ಞೆ ಮೀರುವಂತನಲ್ಲ. ನಿನ್ನ ಪುತ್ರನನ್ನು ಆ ಶ್ರೀಹರಿಯ ರಕ್ಷಿಸಬೇಕು. ಅದರ ದೈವಚ್ಛೇದ್ಯ ನಡೆಯುವುದು. ಇದಕ್ಕೆ ದುಃಖಿಸುವುದು ಯಾತಕ್ಕೆ ತಾಯಿ? ಸತ್ಯವ್ರ ತಾಯಿ ದೇಗುವುದಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತೆ ನಾನು ಸಾರಥಿ ಅವಶ್ಯಕತೆಯನ್ನು ಚಿಕ್ಕವನಿಗೆ ಯಾರಿಗೆ ನಂಗೆ ಕಾಣುತ್ತದೆ. ತಂದೆ ತಾಯಿಗಿಂತ ಮುಚ್ಚಕ ತೋಳು ದೇವರಿಲ್ಲವೆಂದು ಸೂತ ಪುರಾಣಿಕರು ಸಾರಿ ಸಾರಿ ಹೇಳುವರು. ಅದು ನನಗೆ ತಿಳಿಯುತ್ತಿಲ್ಲದೆ ಎಲೈ ಪ್ರಹ್ಲಾದ ಕುಮಾರಿಗೆ ಅಗ್ನಿದೇವನೇ ನಿಮ್ಮ ತಂದೆಗೆ ಮಾತಿಗೆ ಬೆದ್ದು ಉತ್ತರ ಕೊಡದೆ ಅವರು ಹೇಳಿದ ವಾಕ್ಯವು ವೇದಾಮೃತವೆಂದರತು ನಡೆದುಕೊಂಡರೆ ಸರಿ ಇಲ್ಲವಾಯಿತೆಂದರೆ ನಿನ್ನ ಸುತ್ತ ನನ್ನ ಬಟ್ಟೆ ತುಂಬಿಸಿಕೊಳ್ಳಿವೆ. ಕಣ್ಣಿಯ ಮೂಢಮಾರ್ಗವೇ. ಅಗ್ನಿದೇವ ಹೇಳುವನಿ ಕೇಳು. ಬಾಲಕಾರ್ಯ ನಿಷ್ಠರವಾದವು.
ಹಂಗಾರಪ್ಪ ಯಾಕೆ ಗಲಾಟೆ ಮಾಡ್ತಾರಂಗ ರಕ್ಷಿಸು ನಿಮ್ಮ ಪಾದ ಭಕ್ತ ಮಂಗಳಿಗೆ ನಮೋ ನಮೋ ಎಲ್ಲ ಸಾರಥಿ ಸೇರಿ ವಿಚಿತ್ರ ಅದೇನು ದೇವ ಇವನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟರವನು ಸುಡಲಿಲ್ಲವೆಂದರೆ ಎಲ್ಲ ಸಾರಥಿ ಎಲ್ಲ ಈ ಪ್ರಹ್ಲಾದ ಕುಮಾರನೇ ನಿನಗೆ ಮಂಗಳವಾಗದೆ ಪಡಿ ಪಡಿ ಎಲ್ಲ ಈ ಸಾರಥಿ ಎನ್ನಂತ ಕರೆತಂದು ಬಡಿಸುವಂತೆ ನಾವು ಸಾರಥಿ ಓಡಿಸಿ ಜೋಬೇರಿಯನ್ನು ಸಾಕ್ತದೆ
ಕಾಂತ ವೇದ ಉತ್ತಮವಾದ ಹಸ್ತಗಳಿಂದ ಸಾಕಿ ಸೆಲೆಬಿದ ಉತ್ತಮವಾದ ಹಸ್ತಗಳಿಂದ ಅವನಿಗೆ ಕೊಟ್ಟು ಸಾಯಿಸಿಬಿಡು. ಆಗ ಎನ್ನ ಮನಸ್ಸಿಗೆ ಸಂತೋಷ ಉಂಟಾಗುವುದು. ಜಾಗ್ರತೆಯಿಂದ ಅವನ ಇರುವ ಸ್ಥಳಕ್ಕೆ ನಡಿಗಡಿ ಜಡಗಾಂಬಿಕೆ ಎನ್ನ ಪ್ರಾಣದ ಸಖಿ. ಕಾಂತ ಆಕೆ 9 ತಿಂಗಳ ಎತ್ತು ಒತ್ತು ಸಾಕಿ ಬೆಳೆಸಿದ ನನ್ನ ಕಂದಗೆ ನಾನೇ ನನ್ನ ಕೈಯಾರೆ ವಿಷವನ್ನು ಕುಡಿಸಬೇಕು ಕಾಂತ. ಕೊಡಸಡಬೇಕು ಸುಂದರಿ. ಸುಂದರಿ ಹೇಳಿದನು ಕೇಳು. ಅದೇನು ಸ್ನಾನವಾಗಿ ಹಾಲು ಕುಡಿಸಿನ ಸಾಕಿದ ಮಗನ ವಿಷವು ಕುಡಿಸಲೇನ ಅರೆಯದಂತ ಸುಕಂದನ ಕೊಂದು ಪಾಪಿಯಾಗಲೇನ ಅಯ್ಯೋ ಪಾಪಿಯಾಗಲೇನ ಹಾಲು ಕುಡಿಸಿದ ಸಾಕಿದ ಮಗನ ವಿಷವು ಕುಡಿಸಲೇನ ಅರಿಯದಂತ ಸುಕಂದನ ಕೊಂದು ಪಾಪಿಯಾಗಲೇನ ಅಯ್ಯೋ ಪಾಪಿಯಾಗಲೇನ ನಮ್ಮ ಪ್ರೇಮದೇ ಬೆಳೆದ ಮಗನಲ್ಲಿ ಯಾಕೆ ನಡಿತಲನ ನಿನ್ನ ಕೋಪದೇ ಸುತನ ತಾಪದೇ ಹೇಗೆ ಸಹಿಸಲಿದನ ನವಮಾಸಗಳ ಉದರದಿ ಬೆಳೆಸಿ ಸಲಹಿದಂತ ಮಗನ ಶಿಶುವು ಕೊಂದರೆ ಜನ್ಮ ಜನ್ಮಗಳ ಪಾಪ ಬಿಡುವುದೇನ ಅದು ಮೋಸವಲ್ಲವೇನ ಅದು ಪಾಪವಲ್ಲವೇನ 9 ತಿಂಗಳು ಎತ್ತು ಹೊತ್ತು ಸಾಕಿ ಬೆಳೆಸಿದ ನನ್ನ ಕಂದಗೆ ನಾನೇ ನನ್ನ ಕೈಯಾರ ವಿಷವನ್ನು ಕುಡಿಸಬೇಕು. ಮೊದಲು ನನ್ನನ್ನು ಕೊಂದು ಬಿಡು, ನಾನು ಸಂತೋಷದಿಂದ ಪ್ರಾಣವನ್ನು ಬಿಡುವೆ. ಆದರೆ ಮಗನವನ್ನು ಕೊಲ್ಲಬೇಡವೆಂದು ಮಾತ್ರ ಹೇಳಬೇಡ ಕಾಂತ ಪಟುವಂತ. ಎಲೆ ನೀರಜಾಕ್ಷಿಗೆ ನಿನಗೆ ಪುತ್ರನ ಬೇಕು ಅಥವಾ ನಾನು ಬೇಕು? ನನಗೆ ಇಬ್ಬರು 2 ಕಣ್ಣುಗಳಿದ್ದಾಗಿ ಉಲ್ಲವ. ಎಲೆ ಸುಂದರಿ ಸುಂದರ ತಂದೆಗೆ ಮಾತು ಕೇಳಲಾರದ ಮಗನು ಅವನ ಮಗನಲ್ಲ. ಅಹೇ ಸುಂದರಿ ಸುಂದರ ಈ ಬೀಜವೆಂಬಳಕ್ಕೆ ಮನದ ಗಿಡವಾಗಿ ಫಲವಾಗಿ ತಮ್ಮಂತೆ ಬಲಿರ್ಯಾಯಿಗಳನ್ನು ಬಿಟ್ಟರೆ ಇಡೀ ಧರ್ಮಗುರುವನ್ನು ನಾಶ ಮಾಡಿಬಿಡುವುದು. ಅಹೇ ಸುಂದರಿ ಸುಂದರ ಕೆಟ್ಟವಾಗಿ ಬಗ್ಗಲಾರದ್ದು ಮರವಾಗಿ ಬೇಕಾದೆ. ಆಕೆ ಸುಂದರಿ ಸುಂದರ ಅದು ಉತ್ತಮ ಉಪದ ಚಟಾಕ್ಷಣವ ಹೋಗಿ ಈಸಾಂ ಕೊಟ್ಟು ನಿನ್ನ ಪುಣ್ಯ ಸಾರ್ಥಕ ಮಾಡಿಕೊ. ಆಗ ಎಲ್ಲಿಗೆ ಪತಿಗೆ ತಕ್ಕ ಸತಿಯಂದು ಸತ್ಕತಿ ತಿರುಗುವುದು. ಆಕೆ ಸುಂದರಿ ಸುಂದರ ಅವನ ಪದ ನಮಗೆ ಮಗನ ಮಹಾ ನಾವಿಬ್ಬರ ಸುಖ ಸಂತೋಷದಿಂದ ಇದ್ದರೆ ಇತ್ತ 10 ಮಕ್ಕಳ ಪಡೆಯಬಹುದು. ಕಾಂತ ಆಹೇ ಸುಂದರಿ ಅಪ್ಪ ಮಗನನ್ನು ಕಳೆದುಕೊಂಡು ದುಃಖವೇ ಮತ್ತೆ ಅತಿಯಾಗಿರುವುದು. ಮತ್ತೆ ಈ ಮಗನನ್ನು ಕೊಲ್ಲ ಎಂದು ಹೇಳುತ್ತಿರುವಿಲ್ಲ ಪ್ರಿಯ. ಕಡೆ ಪ್ರಾಣ ಕಾದ್ರೆ ಕೇಳು. ಏನಿದು ಅನ್ಯಾಯ ಹಿಡಿದ ಸತಿಯ ಕಠಿಣ ಪರೀಕ್ಷೆಯ ಕಂಠ ಹಿಡಿದ ಸತಿಯ ಕಠಿಣ ಪರೀಕ್ಷೆಯ ಬಿಡು ನಿನ್ನ ಯೋಚನೆಯ ಹಿರಿಯ ಏನು ಅನ್ಯಾಯ ಕಠಿಣ ಪರೀಕ್ಷೆ ಬಿಡು ನಿನ್ನ ಯೋಚನೆಯ ಹಿರಿಯ ಏನು ಅನ್ಯಾಯ.
ತಿಂಗಳು ಎತ್ತು ಸಾಕಿ ಬೆಳೆಸಿ ನನ್ನ ಕಂದಗೆ ನಾನೇ ನನ್ನ ಕೈಯಾರ ವಿಷವನ್ನು ಕೊಡಿಸಬೇಕು. ಏನು ಕೊಟ್ಟ ಹಾರ ಹಾಕಿದ ವಿಷವಿಗೆ ಆಗಿದ್ದರೆ ಆಕಾರ ವಿಕಾರ ಮಾಡುತ್ತಿರುವ ಸುಂದರಿ. ಸಂದರ್ಭವು ಯಾವ ತಾಯಿಗೂ ಬರಬಾರದು ಕಾಂತ. ಅಂದೆ ಮೊದಲು ನನ್ನನ್ನು ಕೊಂದು ಬಿಡು, ನಾನು ಸಂತೋಷದಿಂದ ಪ್ರಾಣವನ್ನು ಬಿಡುವೆ. ಆದರೆ ಮಗನನ್ನು ಕೊಲ್ಲಬೇಡವೆಂದು ಮಾತ್ರ ಹೇಳಬೇಡ ಕಾಂತ. ಮುಟ್ಟಂತ ಎಲೆ ಮೂರ್ಖ, ಸತ್ತಿಗೆ ಪತಿಗೆ ದೇವರು. ಹಾ, ಹೊತ್ತಿಗೆ ಮಾತು ಮೀರಿ ನಡೆದರೆ ನಿನಗೆ ಏನಾಗಿದೆ ಎಂಬುದು ಸ್ವಲ್ಪವಾದರೂ ತಿಳಿಯಲಿಲ್ಲವೇ? ಅಹೇ ಸುಂದರಿ, ಈ ಲೋಕದಲ್ಲಿ ಎನ್ನಂತೈಸುವ ಧೀರರು ಈ ತರುಣರು. ಅಹೇ ಸುಂದರಿ, ಸುಂದರ ಆಸರ ಕುಲ ಮಾತ್ರ ನಾನಾದ ಎನ್ನ ಹೆಸರೆತ್ತಿದ ಮಾತಕ್ಕೆ ಅಹೇ ಸುಂದರಿ, ಸುಂದರ ಇಂಥ ಹಿರಣ್ಯ ನಗರ ಸಾಮ್ರಾಟ ಚಕ್ರವರ್ತಿಯಾದ ವಿಕೋಚಿತವಾದ ಒಂದು ಕೂಸಿಯನ್ನಾಗಿ ಎದುರಾಗಿ ನಿಂತರೆ ನಾನು ಈ ಭೂಮಿಯ ಮೇಲೆ ಬದುಕಿದ್ದು ಸಾರ್ಥಕವೇನು? ಹಾ, ಅಹೇ ಸುಂದರಿ, ಸುಂದರ ಇಂಥ ಮಗನ ನಮಗೆ ಇದ್ದರೇನು ಸತ್ತರೇನು? ಅಹೇ ಸುಂದರಿ, ಸುಂದರ ಎನ್ನ ಮಾತಿಗೆ ಬರೆದ ಉತ್ತರವನ್ನು ಕಡದೆ ಸಂತೋಷ ಅವನಿಗೆ ಕೊಟ್ಟು ಸಂತೋಷ ಮಾತ್ರ ಪುಲ್ಲೋಚನೆ ಹೋಗಲಿಲ್ಲವೇ? ಅತ್ತೆ ಪತಿಯ ಮಾತು ಮೀರುವಂತಿಲ್ಲ. ನನ್ನ ಮಗನಿಗೆ ನಾನೇ ವಿಷವನ್ನು ಕೊಟ್ಟು ಬರುತ್ತೇನೆ. ಕೊಡು ಕಾಂತ. ಯಾರಾದ ಕುಮಾರ, ಅಮ್ಮಯ್ಯ, ಏನು ಹೇಳಲಿ ಮಗನೇ? ಅಯ್ಯೋ ಚೆನ್ನಾಗಿ ಹೇಳು ಅಮ್ಮಯ್ಯ. ಕಂದ, ಅಮ್ಮಯ್ಯ, ನಿಮ್ಮ ತಂದೆಯು ಏನೊಂದು ಕಳಿಸಿದರು ಗೊತ್ತೇ? ಏನಂತ ಕಳಿಸಿರವನು ಮಾತೆ? ಕುಮಾರ, ಅಮ್ಮಯ್ಯ, ಪೂರ್ವ ಪುಣ್ಯಗೈದ ಮಹಿಮ ಪಡೆದೆ ನಾನು ನಿನ್ನಯ ಪಡೆದೆ ನಾನು ನಿನ್ನಯ ಮನದೊಳಗೆ ನಾ ಮಾಡಲಿ ಸಹಿಸಲಾರೆ ತಾಪವು ಮನದೊಳಗೆ ನಾ ಮಾಡಲಿ ಸಹಿಸಲಾರೆ ತಾಪವು ಮನದೊಳಗೆ. ಸಾಲಾದ ಕನ್ನಡ ಚೆನ್ನಾಗಿ ಕೇಳು. ಅಮ್ಮಯ್ಯ ಚೆನ್ನಾಗಿ ಹೇಳು ಅಮ್ಮಯ್ಯ. ತಾಳಲಾರೆ ಮನದಿಯ ವ್ಯಥೆಯ, ಏಳಲಾರೆ ಗೋಳಿನ ಕಥೆಯ. ಕಂದ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ತಾಳಲಾರೆ ಮನದಿಯ ವ್ಯಥೆಯ, ಏಳಲಾರೆ ಗೋಳಿನ ಕಥೆಯ. ನಿಮ್ಮ ತಂದೆ ಮಾಡಿದನು ಮದಿಯ. ಕುಮಾರ, ಅಮ್ಮಯ್ಯ, ನಿಮ್ಮ ತಂದೆ ಏನೆಂದು ಕಳಿಸಿದರು ಗೊತ್ತೇ? ಅದು ಏನಂತ ಕಳಿಸಿರವನು ಮಾತೆ? ಕುಮಾರ, ಅಮ್ಮಯ್ಯ, ವಿಷವ ಕೊಟ್ಟು ಕುಡಿಸಲು ನಿನಗೆ ಕಳಿಸಿ ಬಿಟ್ಟ ನಿನ್ನಯ ಬಳಿಗೆ. ಬ್ಯಾಡಮ್ಮ ತಾಯಿ, ಬ್ಯಾಡೆ ಬ್ಯಾಡ ಇದ್ದವನ್ನ ಬ್ಯಾಡಮ್ಮ ತಾಯಿ. ಕುಮಾರ, ಅಮ್ಮಯ್ಯ, ವಿಷವ ಕೊಟ್ಟು ಕುಡಿಸಲು ನಿನಗೆ ಕಳಿಸಿ ಬಿಟ್ಟ ನಿನ್ನಯ ಬಳಿಗೆ. ಮುಕ್ತಿ ದೇವಿಯಾದೆನು ನಾ ನಿನಗೆ, ನಾ ಮಾಡಲಿ
ಜನ್ಮ ತಾಳಲಾರೆ ತಾಪವು ನಿನ್ನ ಬಳಿಗೆ ನಾ ಮಾಡಲಿ ಸಹಿಸಲಾರೆ ತಾಪವು ಮನದೊಳಗೆ. ಕುಮಾರ, ನಿಮ್ಮ ತಂದೆ ಏನೆಂದು ಕಳಿಸಿದರು ಗೊತ್ತೇ? ಅದು ಏನಂದ ಮಾತೆ? ನಿನ್ನ ಮಗನು ಬೇಕು ಅಥವಾ ನಾನು ಬೇಕು ಎಂದು ಹೇಳಿದರು. ನನಗೆ ನಿಮ್ಮಿಬ್ಬರೂ ಎರಡು ಕಣ್ಣುಗಳಿದ್ದಾರೆ. ನಾನು ಯಾವ ಕಣ್ಣು ಕಳೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲವೆಂದು ಹೇಳಿದರೂ ನಿಮ್ಮ ತಂದೆ ವಿಷವನ್ನು ಕೊಟ್ಟು ಕಳಿಸಿದರು. ತಾಯಿ ಬ್ಯಾಡ, ಒಂದು ಬ್ಯಾಡ ತಾಯಿ. ಹನುಮಂತಪ್ಪವರು 100 ರೂಪಾಯಿಗಳನ್ನ ವೀರನಾಕಾಶ ಪಾತ್ರ ಮಾಡಿರ್ತವ್ರು. ಹೇಳಲಾರೆ ಗೋಳಿನ ಕಥೆಯ ಕಂದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ತೋರಲಾರೆ ಮನದಿಯ ವ್ಯಥೆಯ ಹೇಳಲಾರೆ ಗೋಳಿನ ಕಥೆಯ ನಿಮ್ಮ ತಂದೆ ಮಾಡಿದನು ಮದಿಯ. ಕುಮಾರ, ನಿಮ್ಮ ತಂದೆ ಏನೆಂದು ಕಳಿಸಿದರು ಗೊತ್ತೇ? ಅದು ಏನಂತ ಕಳಿಸ್ಯಾರವನ ಮಾತೆ? ಕುಮಾರ, ಅಮ್ಮಯ್ಯ, ವಿಷವ ಕೊಟ್ಟು ಕುಡಿಸಲು ನಿನಗೆ ಕಳಿಸಿ ಬಿಟ್ಟ ನಿನ್ನಯ ಬಳಿಗೆ. ಬ್ಯಾಡಮ್ಮ ತಾಯಿ, ಬ್ಯಾಡೆ ಬ್ಯಾಡ, ಎಸವನ್ನ ಬ್ಯಾಡಮ್ಮ ತಾಯಿ. ಕುಮಾರ, ಅಮ್ಮಯ್ಯ, ವಿಷವ ಕೊಟ್ಟು ಕುಡಿಸಲು ನಿನಗೆ ಕಳಿಸಿ ಬಿಟ್ಟ ನಿನ್ನಯ ಬಳಿಗೆ ಮುಕ್ತಿ ದೇವಿಯಾದೆನು ನಾ ನಿನಗೆ ನಾ ಮಾಡಲಿ ಹೇಗೆ ಸಹಿಸಲಾರೆ ಪಾಪವು ಮನದೊಳಗೆ ನಾ ಮಾಡಲಿ ಹೇಗೆ ಸಹಿಸಲಾರೆ ಪಾಪವು ಮನದೊಳಗೆ ಪೂರ್ವ ಪುಣ್ಯದಿಂದ ಪಡೆದೆ ನಾವು ನಿನ್ನಯ ಜನ್ಮ ತಾಳಲಾರೆ ತಾಪವು ನಿನ್ನ ಬಳಿಗೆ ನಾ ಮಾಡಲಿ ಸಹಿಸಲಾರೆ ತಾಪವು ಮನದೊಳಗೆ. ಕುಮಾರ, ಅಮ್ಮಯ್ಯ, ನಿಮ್ಮ ತಂದೆ ಏನೆಂದು ಕಳಿಸಿದರು ಗೊತ್ತೇ? ಅದು ಏನಂದ ಮಾತೆ? ನಿನ್ನ ಮಗನು ಬೇಕು ಅಥವಾ ನಾನು ಬೇಕು ಎಂದು ಹೇಳಿದರು. ನನಗೆ ನಿಮ್ಮಿಬ್ಬರೂ ಎರಡು ಕಣ್ಣುಗಳಿದ್ದಾರೆ. ನಾನು ಯಾವ ಕಣ್ಣು ಕಳೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲವೆಂದು ಹೇಳಿದರೂ ನಿಮ್ಮ ತಂದೆ ವಿಷವನ್ನು ಕೊಟ್ಟು ಕಳಿಸಿದರು. ಅದು ಬ್ಯಾಡಮ್ಮ ತಾಯಿ, ಬ್ಯಾಡ, ಎಸವನ್ನ ಬ್ಯಾಡ ತಾಯಿ. ಹನುಮಂತಪ್ಪವರು 100 ರೂಪಾಯಿಗಳನ್ನ ವೀರನಾಕಾಶ ಪಾತ್ರ ಮಾಡಿರ್ತವ್ರು. ಅಮ್ಮಯ್ಯ ಲಾಲಿತ, ಅಮ್ಮಯ್ಯ ಜನನ ಎಂದ ಮರಣ ಬಂದ ನಿನಯ ತಿಳಿಯದೆ ತಾಯೇ. ಜನನ ಎಂದ ಮರಣ ಬಂದ ನಿನಯ ತಿಳಿಯದೆ ತಾಯೇ. ಕರಮಗದು ಪ್ರೇಮ ನಿನಗೆ ಹರಿಯ ಪಾದನ ಬೆದರಲ್ಲ. ಕರಮಗದ ಬೇಡುವ ನಿನಗೆ ಹರಿಯ ಪಾದನ ಬೆದರಲ್ಲ. ಅಮ್ಮಯ್ಯ ಲಾಲಿತ ವಿಜಯನ್ನ ಭಾಗ್ಯವ ಇಂದೇನ ಚಂದದ ಪ್ರಜ್ಞೆ ನೀರಯನ್ನಯ ಪ್ರವರ. ಅಮ್ಮಯ್ಯ ಲಾಲಿತ. ಪತಿ ಸತಿಯ ಪತಿಯೇ ದೇವರು, ಪುತ್ರನಿಗೆ ಜನ್ಮ ಕೊಟ್ಟವನು ದೇವರು. ಆದರೆ ಅಹಂಕಾರ ಜ್ಞಾನಗಳೊಂದು ನುಡಿಯವರನ್ನು ದೇವರೆಂದು ಪೂಜಿಸುತ್ತಿರುವೆ. ಕುಮಾರ, ನಾವು ಅದರಂತೆ ಅಜ್ಞಾನಗಳಾಗಿ ಕಡು ಮೊಕ್ಕರಾಗಿ ಪಾಪಿಗಳಾಗಿ ನಡೆದ ಕಂಡರೆ ಹೇಗೋ ಮಾತೆ ಲೋಕ ಪ್ರಖ್ಯಾತೆ. ನಿನ್ನ ಇಷ್ಟದಂತಾಗಲಿ ಕಂದ.
ಜನನೇ ಹಿದಾರದ ಮತ್ತೆ ಹೇಳುವನಿ ಕೇಳು. ಚೆನ್ನಾಗಿ ಅಟ್ಟಿಗೆ ಆಡಲು ರಾಜ್ಯ ಹೇಳ್ತಾ ಇದ್ದಾನ. ಅಮ್ಮಯ್ಯ ಪ್ರಹ್ಲಾದ, ಹಾಲು ಕೊಟ್ಟು ಸಾಕಿ ಸಲಗದಳು ಇಸವನ್ನ ಕೊಡವಡೆ ತಾಯಿ. ನೀನು ಕೊಟ್ಟ ಇಸವು ಅದು ಇಸವಲ್ಲ, ಅದು ಅಮರ್ತವು. ಹೌದು ಕಂದ. ಬೇಡಿದವನನ್ನು ಕೊಡುವ ನಾರಾಯಣ ಧ್ಯಾನವನ್ನ ಮಾಡುತ್ತಾ ಕಷ್ಟ ಕಾಲದಲ್ಲಿ ಕರುಣಾಮಯನಾಗಿ, ಆಪತ್ತ ಕಾಲದಲ್ಲಿ ಆಪತ್ತ ಬಂಧವನಾಗಿ ಬಂದು ನಮ್ಮನ್ನ ರಕ್ಷಿಸುವನು ಮಾತೆ ಸಾಕು ಮಾಡಿ ನೀನು ಹೇಳುವುದು ನೀತಿ. ಪ್ರಾಣ ಸಖಿಯಾದ ಸುಂದರಿ ಸುಂದರ, ನಿನ್ನ ಮಗನು ಈಸವ ಕೊಡದ ಸಾಯವನಂತ ಭಾವಿಸಿರುವೆಯ? ಹೌದು ಕಂದ. ಹಾಗೆ ಸುಂದರಿ, ಸುಂದರ, ಅಗ್ನಿಗೆ ಸುಡದವನನ್ನು, ಹಾಲಿಗೆ ತುಳಿಗದವನನ್ನು, ಸರ್ಪವ ಕಚ್ಚದವನನ್ನು ನಾನು ಕೊಟ್ಟು ಈಸವನು ನಮ್ಮ ಸಾಯಿಸೋದಂದರೆ ನನ್ನಂಥ ಮೂಡನ ಈ ಮೂರು ಲೋಕಗಳಲ್ಲಿ ಎಲ್ಲಿಯಾದರೂ ಇರವನೇ? ಎಲೆ ಸುಂದರಿ, ಸುಂದರ, ಈ ಲೋಕದಲ್ಲಿ ತಾಯಿಯ ದೇವರು ನೆತ್ತಿಗಾದರೂ ಬಿಡನೆಂದು ನಾನು ಭಾವಿಸಿದನು. ಹಾಗೆ ಸುಂದರಿ, ಸುಂದರ, ಆದರೆ ತನ್ನ ಹುಟ್ಟ ಗುಣವನ್ನು ಬಿಡಲಲ್ಲ, ಅವನ ಸಾಮಾನ್ಯಗಳಲ್ಲ. ಹಾಗೆ ಸುಂದರಿ, ಸುಂದರ, ನಮ್ಮ ಅಜಾತ ಶತ್ರುಗಳು ತಾನು ಮಾನವನೆಯನ್ನು ಕಾಂತೆ ಬಿಡುವುದನ್ನು ಸಿದ್ಧಿ. ನಮ್ಮ ತನಯ ತಿನಕ ಯಾತಕ್ಕೆ ನಿನಗೆ ಇಷ್ಟೊಂದು ಮರ್ಕತನದ ಸಂಶಯ? ಕಂದ ಅಪ್ಪಯ್ಯ, ಚನ್ನ ಕೊಟ್ಟ ತಂದೆಗಿಂತಲೂ ಮಿಗಿಲಾದ ದೇವರುಂಟೆ ಈ ಜಗತ್ತಿನೋಳು. ಪುತ್ರ ಕನಕ, ಯಾತಕ್ಕೆ ನನ್ನ ಮನಸ್ಸನ್ನ ಬಾಧಿಸುವೆ? ಆಲಕ ಕನಕ, ಹೊಲಿಗೆಯ ಸ್ವಾಮರ ಮಡದ ಅಪ್ಪಳಿಸಿ ತಾನ ಮಂಡಲ ಬಿಡದು ಪಲ್ಲವಿ ಬಿಡುವುದಕ್ಕೆ ತಲೆ ಉದುರಿಸುವ ಮಹಾಪ್ರತಾಪಶಾಲಿ ಹಿರಣ್ಯ ಕಶ್ಯಪನೆಂದರೆ ಎಲೈ ಬಾಲಕ, ಹೊಲಿಗೆ ಆ ಕಪಟಿ ಮಾಯಾಳು ವಂಚಕನಾದ ಇಷ್ಟವ ತನ್ನ ಸ್ಥಾನವನ್ನು ಬಿಟ್ಟು ಭ್ರಷ್ಟನಾಗಿ ಜಲನೀಯರ ಜಡವಾಗಿ ಹಿಡಿದುಕೊಂಡರು.
ಹರಿ ವೈರಿ ಅಲ್ಲ, ವಂಚಕನೂ ಅಲ್ಲ. ಈ ಜಗತ್ತಿಗೆ ಮೋಕ್ಷ ಕೊಡುವ ಜಗದ್ರಕ್ಷಕನಾದ ಖಂಡಿಯ ಮಂಡಲಾಧೀಶನೇ, ಬಿಡು ನಿನ್ನ ಹಕ್ರೋಚನೆ. ನಾರಾಯಣನೆಂದರೆ ನಾರಾಯಣನೆಂದರೆ ಅದೇನು ಜನಕ? ಎಲ್ಲ ಈ ಮೂರ್ಖ, ನಿನಗೆ ಈ ಮೂರ್ಖತನದ ಹಿಂದೆಯನ್ನು ಹೇಳಿಕೊಟ್ಟವರು ಯಾರು? ಬಿಡುವರ ಜನಕ. ಇಲ್ಲವೇ ನಿನ್ನ ಮನದೋಳು ಯಾವುದಾದರೂ ದುಷ್ಟ ಶಕ್ತಿಯು ಹೃದಯದೋಳು ಮನೆ ಮಾಡಿಕೊಂಡು ಈಗ ಆಡಿಸುತ್ತಿರುವುದು ಹೇಗೆ? ಬಾಲಕ, ಜನಕ, ಈ 3 ಲೋಕಕ್ಕೆ ನಾನೇ ಪರಮಾತ್ಮ, ಸರ್ವ ಜೀವಿಗಳಿಗೆ ಅಂತರಾತ್ಮದಲ್ಲಿ ನಾನೇ ಜೀವಾತ್ಮ. ಎಲ್ಲ ಈ ಬಾಲಕ, ಎಲ್ಲರೂ ನನ್ನನ್ನ ದೇವರನ್ನ ಪೂಜಿಸುತ್ತಿರುವಾಗ ಛೆ, ನಿನ್ನಂತ ಸೂತ್ರ ಬಾಲಕನಾದ ನಾರಾಯಣನನ್ನು ಎದುರಿಗೆ ಬರುವಿಯಾ? ಸಾಧ್ಯವಾಗಿ ಬರುವರ ಜನಕ. ಎಲ್ಲ ಈ ಬಾಲಕ, ಜನಕ, ನಿನಗೆ ಈ ಮೂರ್ಖತನದ ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರು? ಎಲ್ಲ ಈ ಬಾಲ ಜನಕ, ಅಪ್ಪಯ್ಯ ಹಿರಿಯರಾದ ಮತ್ತೆ ಹೇಳುವನು ಕೇಳು. ಯಾಕೆ ನಿನಗೆ ಎಂತ ಕೋಪವ? ಯೋಚರಕ್ಕೆ ಆಶ್ರಯದವ. ಜನಕ, ಹೇಳುವನು ಕೇಳು. ಓ ಜನಕನ ಕೇಳುವ ಅರ್ಜೆಂಟಾಗಿ ಬರಬೇಕು. ಭಗದ್ಭಕ್ತಿಯು ಫಲದಿಂದ ಫಲವ ಹಿಂದೆಯಲ್ಲ, ಅದು ತಾನಾಗಿ ಮನಸ್ಸಿನಲ್ಲೇ ಹುಟ್ಟಬೇಕು. ನಿಮ್ಮಂತ ಮನಸ್ಸಿನಲ್ಲಿ ಅದು ಎಂದಿಗೆ ಹುಟ್ಟಲಾರದು. ಅಪ್ಪಯ್ಯ, ಶ್ರೀಹರಿ ಭಕ್ತ ರಕ್ಷಕನು, ಆಪತ್ತ ಭಕ್ತನು, ಖಂಡಿಯ ಮಂಡಲಾಧೀಶನೇ, ಇದೇ ನಿಜವಂತ ತಿಳಿ ಬೇಗನೆ. ಎಲ್ಲ ಈ ಅರ್ಭಕನೆಂಬ ದುರ್ಚಲನೆ ಕನಕ, ನಾನೇ ಯಾರು?
ಕಶ್ಯಪನ ಬ್ರಹ್ಮನ ಮಗ, ಮತ್ತೆ ಮರಿಚಿ ಬ್ರಹ್ಮನ ಮೊಮ್ಮಗ, ಅವರ ತಂದೆ ಚತುರ್ಮುಖ ಬ್ರಹ್ಮನ ಮರಿ ಮೊಮ್ಮಗ, ಅವರ ತಂದೆ ವಿಜಾತದಿಂದ ವಿಧಿಯನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿನಿಂದ ಮಹಾವೀರ ಜನಕ ಹೊಳಿಯ ಅತಿಥಿ ಮಕ್ಕಳನ್ನ ಹಟ್ಟಾಚರಣೆ ಹುಟ್ಟಡಗಿಸುವ ಗರ್ಭ ಜನ್ಯಾದ ಎಲೈ ಬಾಲಕ, ಜನಕ ಈ ಜಗತ್ತನ್ನೇ ಸೃಷ್ಟಿಸುವ ಚತುರ್ಮುಖನ ಎಂಬ ಆಕ್ರಯನ್ನು ಪರಿಪಾಲಿಸುತ್ತಿರುವುದು ಎಲೈ ಚಡ ಬಾಲಕ. ಜನಕ ಚಟವಾಗಿ ಮಾತುಗಳನ್ನು ನುಡಿದರೆ ಎಲೈ ಬಾಲ ಜನಕ ನಿನ್ನ ಮಂಡಿಯನ್ನು ಕಂಡರಿಸಿ ಮುಂಡ ದೈತ ನೆಂಡಿಗೆ ದಂಡಿಯಾಗಿ ಉಡ್ಬಡಿಸಿವೆ. ಕಣ್ಣಿಗೆ ಆ ಮೂರ್ಖ ಮಾಡದಿರುವ ಹರಿ ನಿಂದೆ ತರವಲ್ಲ. ಅಹೋ ಜನಕ, ಬಾಲಕ, ನನ್ನಂತೆ ನೀನು ಕೆಣಕಿದರೆ ಆಗುವುದೇ ಸರಿವಿನಾಶ. ಈ ಜಗಕ್ಕೆ ಮೂಲದನು ಅವನು ಒಬ್ಬನೇ ಈಶ, ಅವನೇ ಸರಿವೇಶ. ಚೆನ್ನಾಗಿ ತಿಳಿದು ನೋಡು ಮಂಡಲಾದೇಶ, ಬಿಡು ನಿನ್ನ ಹಕ್ರೋಶ. ಎಲೈ ಕಡಪಾಪಿಗೆ ಅರ್ಥಹೀನದ ಕಥೆಗಳನ್ನು ಹೆಣಗೆ ಹೇಳಿದರೆ ಹೌದು ಜನಕ, ನಾನು ನಮ್ಮ ಬುದ್ಧಿ ಇಲ್ಲದ ಮೂರನು ನಾನಲ್ಲ. ನನಗೆ ಬುದ್ಧಿ ಇರುವುದಲ್ಲ ಜನಕ, ನಿನಗೆ ಬುದ್ಧಿ ಇರುವುದು. ಎಲೈ ಬಾಲಕ, ಎಲೈ ಬಾಲಕ, ಜನಕ ಯಾತಕ್ಕೆ ಪರಿಪರಿಯಿಂದ ಕಿರಿಸಿಕೊಳ್ಳಿವೆ ಅವನೇ ಭಗವಂತನು. ಎಲ ಬಾಲಕ, ಜನಕ ಹೊಳ್ಳಿಯೇ ಎನ್ನ ಎಕ್ಕ ಸಪ್ಪಳಿ ಕೇಳಿ ಓಡಿ ಓಡ ಆರನ ಹೇಳಿ ಎಲೈ ಬಾಲ ಜನಕ ಕೆಟ್ಟ ಕಟ್ಟಿ ಕುಣದ ಮೋಹನಿಗೆ ಗಂಡಿಗಳ ಗೆಲ್ಲುವ ಗುಂಡಿಯು
ಕರ್ಕೊಂಬರಪ್ಪ ಟೈಮ್ ಆಯ್ತು ಉಗ್ರ ನರಸಿಂಹ. ಅಹೋ ಅಪ್ಪಯ್ಯ, ಆಹೋ ಬಾಲಕ, ಆ ಕಾಸವೇವದನ ಚೂರೆ ಚಂದ್ರೇನನ ಗೆಳತಾರಗಳೇ ಆಭರಣ ಕಿರಣ ಮಿಂಚುವೆ ನಗುವು ಬ್ರಹ್ಮಾಂಡವೇ ಕನವು. ಇದನ್ನು ತಂದೆ ಇನ್ನು ಅವನಿಗಿಂತ ದಿಕ್ಕು ಭಕ್ತರಲ್ಲ, ಕಣ್ಣಿಯ ಧರಿಣೇಶನಾದ ತಂದೆ. ಇದಕ್ಕೆ ನಿನ್ನ ಉತ್ತರವು ಏನಂತೆ? ಉಗ್ರ ನರಸಿಂಹ ಕರ್ಕೊಂಬರಪ್ಪ, ಉಗ್ರ ನರಸಿಂಹ ಕರ್ಕೊಂಬರ. ಉಗ್ರ ನರಸಿಂಹ